ಶತಮಾನದ ಐತಿಹಾಸಿಕ ಹಿನ್ನೆಲೆಯಿರುವ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಗಾಂಧಿವೀರ ಸಂಗೊಳ್ಳಿ ರಾಯಣ್ಣ. ತಾಯಿಗಿಂತಲೂ ತಾಯಿ ನಾಳೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮನ ಬಲಗೈ ಬಂದ ಕರುನಾಡಿನ ಜನರ ಮನಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು 116 ವರ್ಷಗಳ ನಂತರ ನರಮೇರು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿದೆ. ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದೆ. ಗಲ್ಲಿಗೇರಿದ ದಿನವಾದ ಜನವರಿ 26ರಂದು ಭಾರತ ಗಣರಾಜ್ಯವಾಗಿತ್ತು. ದೇಶ ಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಹೆಜ್ಜೆ ಹೆಜ್ಜೆಗೂ ಭವ್ಯ ಇತಿಹಾಸವನ್ನು ನೆನಪಿಸುವ ಅರಮನೆಗಳು, ಶಾಸನಗಳು, ಕೋಟೆ ಕೊತ್ತಲಗಳು, ಗುಮ್ಮಟಗಳು, ಐತಿಹಾಸಿಕ ದೇವಾಲಯಗಳು, ಧಾರ್ಮಿಕ ಕ್ಷೇತ್ರಗಳು, ಗಂಗ, ಕದಂಬ, ಚಾಲುಕ್ಯ, ರಾಷ್ಟ್ರಕೂಟ, ಹೊಯ್ಸಳ ಮುಂತಾದ ವೀರ ರಾಜವಂಶಗಳು ಆಳಿದ ಹೆಮ್ಮೆಯ ನಾಡಿಗೆ ಈ ಮಂದಿರದೊಳವಾದ ಸರ್ವಧರ್ಮ ಸಮನ್ವಯತೆಯನ್ನು ಸಾರುತ್ತಿದೆ. ಹೀಗೆ ಒಂದೇ ರಾಜ್ಯದಲ್ಲಿ ಹಲವು ಪ್ರಪಂಚಗಳನ್ನು ಸೃಷ್ಟಿಸಿದೆ. ಸಂಸ್ಕೃತಿಗೆ ನಮ್ಮ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರು ಜ್ಞಾನಪೀಠಕ್ಕೆ ಎಂದು
ನಮ್ಮ ಮಣ್ಣಿನ ಮಕ್ಕಳು ನಮ್ಮ ಮಣ್ಣಿನ ಸಕ್ಕರೆಗೆ ಪುನಃ ಹೊಂದಿರೋ ಜನರು ಹೇಳಿದರು ಸರಳತೆಗೆ ಸಿಗುವರು ಇಲ್ಲಿ ಬೇಡ ಸುಧಾ ಮೂರ್ತಿ ಪರಿಸರ ರಕ್ಷಣೆಗೆ ಸಾಲು ಮರದ ದಿಮಗಳ ಪರಿಸ್ಥಿತಿ ನಡೆದಡುವಂತ ದೇವರಿರುವ ನಮ್ಮದೊಂದು ಪುಣ್ಯ ನೆಲ ಒಂದು ಬೆಳೆದ ಜೀವ ಬೆಳೆಗೆ ಶಕ್ತಿ ನೀಡುವುದು ಧರ್ಮಸ್ಥಳ ಚಿಕ್ಕಮಗಳೂರಿನ ಕವಿತ ಕವಿಯೋ ಅತಿ ಸುಮಧುರ ಪರಿಮಳ ಕನ್ನಡ ನಮ್ಮ ಹಾಡಿ ಹೋಗಲು ಹೇಳಿ ಜನ್ಮಗಳು ಕೂಡ ಸಾಲಲ್ಲ ಕಾವೇರಿ ಹೊಯ್ದಳು ನೀರಾಗಿ ಹೈದಳು ನನ್ನ ಕೊಳ್ಳ ತುಂಬಿ ನಮಗೆ ಹಸಿರಾದಳು ಸುತ್ತಿ